ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಂಡ್. ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ರೂಲ್ಸ್ ಗಳನ್ನ ಗಾಳಿಗೆ ತೂರಿ ಮೋಸ ಮಾಡಿದ ಕಾವ್ಯನೇ ಗಿಲ್ಲಿ ಆಟವೇ ಸರಿಯಿಲ್ಲ ಅಂತಿದ್ದು ಯಾಕೆ? ಉಸ್ತುವಾರಿ ಕಣ್ಣಿಗೆ ಮಣ್ಣೆರಚಿ ಕಾಲಿನಿಂದ ವೈಪರ್ ಹಾಕಿದ್ದನ್ನ ಕ್ಯಾಮ್ರಾ ನೋಡಿದೆ, ಉಸ್ತುವಾರಿ ನೋಡಿಲ್ಲ. ಮುರಿದ ವೈಪರ್ ತಂದ್ರೂ ಕೂಡ ನ್ಯಾಯವಾಗಿ ಆಟ ಕಂಪ್ಲೀಟ್ ಮಾಡಿದ ಗಿಲ್ಲಿ ಈ ವಾರದ ಕ್ಯಾಪ್ಟನ್ ಆಗಬಹುದೇ? ಅಥವಾ ಮುರಿದ ವೈಪರ್ನಿಂದ ಆಟವೇ ಡ್ರಾ ಆಗ್ಬಿಡುತ್ತಾ? ಮತ್ತೆ ಕ್ಯಾಪ್ಟನ್ಸಿ ಆಟವನ್ನ ಆಡ್ತಾರಾ? ಕಾವ್ಯ ತಾನೇ ತಪ್ಪಾಗಿ ಆಟ ಆಡಿ ಗಿಲ್ಲಿ ಆಟದಲ್ಲಿ ತಪ್ಪು ಹುಡುಕಿದ್ದು ಎಷ್ಟು ಸರಿ ಅಂತಿದ್ದಾರೆ ವೀಕ್ಷಕರು. ಈ ಕಾವ್ಯಾಳ ರಂಪಾಟಕ್ಕೆ ಗಿಲ್ಲಿ ಈ ವಾರ ಕ್ಯಾಪ್ಟನ್ ಆಗೋದೇ ಮಿಸ್ ಆಗ್ಬಿಡುತ್ತಾ? ಬನ್ನಿ ನೋಡೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಧ್ರುವಂತ್ ಮತ್ತು ರಕ್ಷಿತಾಳ ಆಸೆಯಂತೆ ರಘು ಮತ್ತು ಗಿಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ನ ರೇಸ್ ನಲ್ಲಿದ್ದಾರೆ. ಇನ್ನೊಂದು ಕಡೆಗೆ ಅಶ್ವಿನಿ ಮಾಳು ಕೂಡ ಈ ಟಾಸ್ಕ್ ನಲ್ಲಿ ಇರಬೇಕು ಅಂತ ಹೇಳಿ ಇಚ್ಛಿಸಿದ್ರು. ಅದರಂತೆ ಸಹಾಯಕ ಆಟಗಾರರನ್ನು ಕೂಡ ರಕ್ಷಿತಾ ಮತ್ತೆ ಧ್ರುವಂತ್ ಸ್ಟ್ರಾಟರ್ಜಿ ಮಾಡಿ ಹಾಕಿದ್ರು. ಆದ್ರೆ ಏನ್ ಮಾಡ್ತೀರಾ, ಕಾವ್ಯ ಮತ್ತು ಸೂರಜ್ ಈ ವಾರದ ನಾಮಿನೇಷನ್ ಇಂದ ಸೇವ್ ಆಗಿ ಕ್ಯಾಪ್ಟನ್ಸಿ ರೇಸ್ಗೆ ಬಂದು ನಿಂತಿದ್ದಾರೆ. ಹೀಗಾಗಿ ಈಗ ಕಾವ್ಯ, ಸೂರಜ್, ರಘು, ಗಿಲ್ಲಿ ಈ ನಾಲ್ವರ ಮಧ್ಯೆ ಕ್ಯಾಪ್ಟನ್ಸಿ ಟಾಸ್ಕ್ ಇದೆ. ಈ ನಾಲ್ವರ ಪೈಕಿ ಯಾರು ಗೆಲ್ತಾರೆ ನೋಡಿ, ಅವರೇ ಈ ವಾರದ ಕ್ಯಾಪ್ಟನ್ ಆಗ್ತಾರೆ. ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ನ ಯಾವ ರೀತಿಯಾಗಿ ಅರೇಂಜ್ ಮಾಡಿದ್ದಾರೆ ಅಂತಂದ್ರೆ, ಜೋಡಿ ಜೋಡಿ ಆಟವನ್ನ ಮಾಡಿದ್ದಾರೆ. ಗಿಲ್ಲಿ, ರಘು ಮತ್ತೆ ಸೂರಜ್, ಕಾವ್ಯ ಅಂತೆ ಇಲ್ಲಿ ಜೋಡಿ ಜೋಡಿಯಾಗಿ ಆಟವನ್ನ ನಿರ್ಧರಿಸಿದ್ದಾರೆ. ಇಲ್ಲಿ ನೋಡಿ, ಈ ಜೋಡಿಯಾಗಿ ಆಯ್ಕೆ ಮಾಡಿದ್ದು ಧ್ರುವಂತ್ ಮತ್ತೆ ರಕ್ಷಿತಾನ ಅನ್ನೋದನ್ನ ನಾವು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗುತ್ತೆ. ಇನ್ನೊಂದು ಕಡೆಗೆ ನೀವು ಗಮನಿಸಿ, ಇಲ್ಲಿ ಕಾವ್ಯ, ಗಿಲ್ಲಿ ಇಬ್ಬರನ್ನು ಕೂಡ ಜಂಟಿಯಾಗಿ ನಿಲ್ಲಿಸಿಲ್ಲ. ಮತ್ತೆ ಇನ್ನೊಂದು ಕಡೆಗೆ ರಘು ಮತ್ತೆ ಗಿಲ್ಲಿನ ಇವರಿಬ್ಬರನ್ನ ಒಂದೇ ಕಡೆ ನಿಲ್ಲಿಸಿ, ಸೂರಜ್ ಮತ್ತು ಕಾವ್ಯ ಅಂದ್ರೆ ಇವ್ರ ಆಟದಲ್ಲಿ ಅಷ್ಟಾಗಿ ಬಲಿಷ್ಠರಿಲ್ಲ. ನೀವು ಗಮನಿಸಿರ್ಬೋದು, ಸೂರಜ್ ಆಟ ಆಡ್ತಾರೆ, ಆದ್ರೆ ಹಲವು ಟಾಸ್ಕ್ ಗಳಲ್ಲಿ ಸೋತಿದ್ದನ್ನ ಕಂಡಿದ್ದೀರಿ. ಮತ್ತೆ ಕಾವ್ಯ ವಿಚಾರಕ್ಕಂತ ಬಂದ್ರೆ, ಕಾವ್ಯನು ಕೂಡ ಟಾಸ್ಕ್ ಅಂತ ಬಂದ್ರೆ ಅವ್ರು ಅಷ್ಟಾಗಿ ಆಟ ಆಡೋದಿಲ್ಲ. ಆಕ್ಟಿವಿಟಿ ಅಂತ ಬಂದ್ರೆ ಮನೆಯಲ್ಲಿ ಮಾತಾಡ್ಕೊಂಡಿರೋದು, ಯಾರಿಗಾದ್ರೂ ಕೌಂಟರ್ ಕೊಡೋದು, ಆ ಎಲ್ಲ ವಿಚಾರದಲ್ಲೂ ಓಕೆ. ಸೊ ಆಟ ಅಂತ ಬಂದ್ರೆ ಅಷ್ಟಾಗಿ ಫಿಟ್ ಇಲ್ಲ ಕಾವ್ಯ. ಹೀಗಾಗಿ ಇಲ್ಲಿ ರಕ್ಷಿತಾ, ಧ್ರುವಂತೆ ಏನಾದ್ರೂ ಜೋಡಿ ಮಾಡಿದ್ರೆ, ಇಲ್ಲಿ ಕಾವ್ಯ ಮತ್ತೆ ಸೂರಜ್ನ ಇವರಿಬ್ರು ಬೇಕಂತಾನೆ ಇವರಿಬ್ಬರನ್ನ ಜೋಡಿ ಮಾಡಿ ಗಿಲ್ಲಿ ಮತ್ತು ರಘುನ ಅಂದ್ರೆ ಇವರಿಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್, ಆಟನ ಗೆಲ್ಲಬಹುದು. ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಕ್ಯಾಪ್ಟನ್ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಕೂಡ ಇವರಿಬ್ಬರನ್ನೇ ಜೋಡಿ ಮಾಡಿರಬಹುದು ಅನ್ನೋದು ನಮ್ಮ ವಿಚಾರ. ನಿಮ್ಮ ಅನಿಸಿಕೆ ಏನು ಅದನ್ನ ಕಾಮೆಂಟ್ ಮಾಡಿ. ವೀಕ್ಷಕರೇ, ಈಗ ಈ ಟಾಸ್ಕ್ ಅನ್ನ ಯಾವ ರೀತಿಯಾಗಿ ಬಿಗ್ ಬಾಸ್ ಸೆಟ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಬಕೆಟ್ ರೀತಿಯಾಗಿ ಕಾಣ್ತಾ ಇದೆ, ಆದ್ರೆ ಅದು ಬಕೆಟ್ ಅಲ್ಲ. ನೋಡಿ, ಬಕೆಟ್ ನ ಬಿಡಿ ಭಾಗಗಳನ್ನ ಜೋಡಿ ಕಂಟೆಸ್ಟೆಂಟ್ ಗಳ 4 ಕೈಗೂ ಕೂಡ ಅಂಟಿಸಿದ್ದಾರೆ. ಸೊ ಅದರ ಸಹಾಯದಿಂದ ಅವರು ಸರಿಯಾಗಿ ಹಿಡ್ಕೊಂಡ್ರೆ ಅದು ಬಕೆಟ್ ರೂಪದಲ್ಲಿ ಕಾಣಿಸುತ್ತೆ. ಸೊ ಆ ಬಕೆಟ್ ನ ಸಹಾಯದಿಂದ ಈಗ ಬಿಗ್ ಬಾಸ್ ಒಂದೊಂದೇ ವಸ್ತುಗಳನ್ನ ಹೇಳ್ತಾ ಹೋಗ್ತಾರೆ. ಅದರಂತೆ ಈ ಜೋಡಿ ಕಂಟೆಸ್ಟೆಂಟ್ ಗಳು ಏನ್ ಮಾಡ್ಬೇಕು, ಆ ಮುರಿದ ಬಕೆಟ್ ನ ಸಹಾಯದಿಂದ ಹೋಗಿ ಅವರು ಆ ಐಟಮ್ ಗಳನ್ನ ತೆಗೆದುಕೊಂಡು ಬಂದು ನಿರ್ದಿಷ್ಟವಾದಂತ ಪ್ಲೇಸ್ ಅಂತ ಏನ್ ಇಟ್ಟಿದಾರಲ್ಲ, ಸೊ ಆ ಬಾಕ್ಸ್ ಅಲ್ಲಿ ಹೋಗಿ ಆ ವಸ್ತುಗಳನ್ನ ಹಾಕಬೇಕು. ಯಾರು ಕೂಡ ಕೈಯಿಂದ ಮತ್ತೆ ಕಾಲಿನ ಸಹಾಯದಿಂದ ಅಂತಂದ್ರೆ ಆ ಬಕೆಟ್ ನ ಹೊರತಾಗಿ ಯಾವುದೇ ರೀತಿಯಾದಂತ ದೇಹದ ಭಾಗಗಳನ್ನ ಬಳಸಿ ವಸ್ತುಗಳನ್ನ ತೆಗೆದುಕೊಂಡು ಹಾಕುವಂಥದ್ದು, ಬಕೆಟ್ ನಿಂದ ಅದು ಹೊರಗೆ ಬೀಳುವಂಥದ್ದು, ಇದ್ಯಾವುದು ಕೂಡ ಆಗ್ಬಾರ್ದು. ಇದೇನಾದ್ರೂ ಆಗಿದ್ರೆ ಆ ಆಟದ ರೂಲ್ಸ್ ನ ಬ್ರೇಕ್ ಮಾಡದಂತೆ ಆಗುತ್ತೆ. ಸೊ ಇಲ್ಲಿ ಆಟ ಯಾವ ರೀತಿಯಾಗಿ ನಡೀತಾ ಹೋಗುತ್ತೆ ಅಂತಂದ್ರೆ, ಬಿಗ್ ಬಾಸ್ ಮೊದಲನೇದಾಗಿ ಸೋಫಾ ಮೇಲಿರುವಂತ ದಿಂಬುಗಳನ್ನ ಹೇಳ್ತಾರೆ, ಅದರಂತೆ ಪಿಲ್ಲೋಗಳನ್ನ ತಂದು ಆ ಬಾಕ್ಸ್ ಒಳಗಡೆ ಹಾಕಿದ್ದಾರೆ. ನಂತರ ಬಾತ್ರೂಮ್ ಅಲ್ಲಿರುವಂತ ಜಗ್ ತಗೊಂಡ್ ಬನ್ನಿ ಅಂತ ಹೇಳಿರ್ಬೋದೇನೋ, ಸೊ ಅದರಂತೆ ಜಗ್ಗನ್ನು ಕೂಡ ತಂದಿದ್ದಾರೆ. ಕೊನೆಯದಾಗಿ ಕಿಚನ್ ಅಲ್ಲಿರುವಂತ ವೈಪರ್ ನ ತೆಗೆದುಕೊಂಡು ಬಂದು ನೀವು ಬಾಕ್ಸ್ ಒಳಗಡೆ ಹಾಕಿ ಅಂತ ಹೇಳಿ ಇಲ್ಲಿ ಬಿಗ್ ಬಾಸ್ ಕ್ಲಿಯರ್ ಆಗಿ ಹೇಳ್ದಂಗೆ ಕಾಣಿಸ್ತಾ ಇದೆ. ಸೊ ಅದರಂತೆಯೇ ಇಲ್ಲಿ ಈ ಜೋಡಿ ಕಂಟೆಸ್ಟೆಂಟ್ ಗಳು ವೈಪರ್ ಗಳನ್ನ ತಂದು ಹಾಕ್ತಾರೆ. ಆದ್ರೆ ಎಂತಹ ವೈಪರ್, ಮತ್ತೆ ವೈಪರ್ ನ ತಂದು ಹಾಕುವ ಸಮಯದಲ್ಲಿ ಈ ಜೋಡಿ ಕಂಟೆಸ್ಟೆಂಟ್ ಗಳು ಮಾಡಿರುವಂತಹ ಮಿಸ್ಟೇಕ್ ಏನಿದೆಯಲ್ಲ, ಅದುವೇ ಈಗ ಹೈ ಡ್ರಾಮಾಗೆ ಕಾರಣ ಆಗಿದೆ. ಮತ್ತೆ ಯಾರು ಕ್ಯಾಪ್ಟನ್ ಆಗಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಊಹಿಸದಂತೆ ಆಗ್ತಾ ಇದೆ. ಬಟ್ ಏನಂತಂದ್ರೆ, ಇಲ್ಲಿ ಉಸ್ತುವಾರಿಗಳು ಅದನ್ನ ಸರಿಯಾಗಿ ನೋಡಿದ್ರೆ ಇಲ್ಲಿ ಗಿಲ್ಲಿನೇ ಪರ್ಫೆಕ್ಟ್ ಆಗಿ ಕ್ಯಾಪ್ಟನ್ ಆಗ್ತಾರೆ. ಉಸ್ತುವಾರಿಗಳ ಕಣ್ಣಿಗೆ ಕಾವ್ಯ ಮಾಡಿರುವಂತ ಮಿಸ್ಟೇಕ್ ಕಾಣದೇ ಇರೋ ಕಾರಣಕ್ಕಾಗಿ ಈಗ ಇಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಸೊ ಏನ್ ಮಿಸ್ಟೇಕ್ ಆಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ಬಿಗ್ ಬಾಸ್ ವೈಪರ್ ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ ಕೂಡಲೇ ಈ ಜೋಡಿ ಕಂಟೆಸ್ಟೆಂಟ್ ಗಳ ಪೈಕಿ ಗಿಲ್ಲಿ ಮತ್ತು ರಘು ವೇಗವಾಗಿ ಆ ವೈಪರ್
ವೈಪರ್ನ ತಂದು ಹಾಕದಂಗೆ ಕಾಣಿಸ್ತಾ ಇದೆ. ಅದರಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಗಿಲ್ಲಿ ಮತ್ತು ರಘು ಅವರು ಮುರಿದಿರುವಂತಹ ವೈಪರ್ನ ತಂದು ಹಾಕಿದ್ದಾರೆ ನೋಡಿ. ಸೊ ಇದುವೇ ಈಗ ಗಲಾಟೆಗೆ ಕಾರಣ ಆಗಿದೆ. ನಂತರ ಇಲ್ಲಿ ಸೂರಜ್ ಮತ್ತೆ ಕಾವ್ಯ ಅವರು ಸರಿಯಾಗಿರುವಂತಹ ಆ ವೈಪರ್ನ ತಂದಿಟ್ಟಿದ್ದಾರೆ. ಸೊ ಅವ್ರ ವಾದ ಏನು ಅಂತಂತಂದ್ರೆ, ಅವರು ಮುರಿದೋಗಿರುವಂತಹ ವೈಪರ್ನ ತಂದಿದ್ದಾರೆ, ಅವ್ರು ಹೆಂಗೆ ಈ ಆಟನ ಗೆಲ್ತಾರೆ ಅಂತ ಹೇಳಿ ಕಾವ್ಯ ಮತ್ತೆ ಸೂರಜ್ ಅವರು ಜಗಳಕ್ಕೆ ನಿಂತ್ಕೊಂಡಿದ್ದಾರೆ. ಏನಂತಂದ್ರೆ ಈಗ ರಘು ಅವರು ಒಂದು 2 ಬಾರಿ ಈಗ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಇಲ್ಲಿ ಕಾವ್ಯ, ಸೂರಜ್, ಗಿಲ್ಲಿ ಈ ಮೂವರು ಈಗ ಕ್ಯಾಪ್ಟನ್ ಆಗ್ಲೇಬೇಕು ಅನ್ನೋ ಆ ಒಂದು ತುಟಿತದಲ್ಲಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಕ್ಯಾಪ್ಟನ್ ಆಗಬೇಕು ಅನ್ನೋ ಹಠದಲ್ಲಿರುವಂತಹ ಕಾವ್ಯ ಅವರು ಇಲ್ಲ, ಅವರು ಮುರಿದೋಗಿರುವಂತಹ ವೈಪರ್ನ ತಂದಿದ್ದಾರೆ, ಸೊ ಅದು ಲೆಕ್ಕಕ್ಕೆ ಬರೋದಿಲ್ಲ, ಅದು ಕೌಂಟ್ ಆಗೋದಿಲ್ಲ ಅಂತ ಹೇಳಿ ಕಾವ್ಯ ಮತ್ತೆ ಸೂರಜ್ ಜಗಳ ಮಾಡ್ತಿರ್ತಾರೆ. ನಂತರ ಇಲ್ಲಿ ಉಸ್ತುವಾರಿಗಳು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಗಮನಿಸಿ, ಇವರು ಈ ಆಟವನ್ನ ಎಷ್ಟರ ಮಟ್ಟಿಗೆ ಅಬ್ಸರ್ವ್ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕೌಂಟ್ ಆಗತ್ತೆ. ಗಮನಿಸಿ ನೀವು, ರಜತ್ ಅವರು ಇಲ್ಲಿ ಕಾವ್ಯ ಸೂರಜ್ ಅವರ ಉಸ್ತುವಾರಿಯಾಗಿರ್ತಾರೆ. ಇನ್ನೊಂದು ಕಡೆಗೆ ರಾಶಿಕಾ, ರಘು ಮತ್ತೆ ಗಿಲ್ಲಿಗೆ ಉಸ್ತುವಾರಿಯಾಗಿ ಇವರು ಆಟವನ್ನ ಆಡಿಸ್ತಿರ್ತಾರೆ. ಇಲ್ಲಿ ರಜತ್ ಬಂದ್ ಹೇಳ್ತಾರೆ, ಅವರು ಆಟವನ್ನ ಗೆದ್ರು ಅಂತ ಹೇಳೋದಕ್ಕಿಂತ ಪೂರ್ವದಲ್ಲಿ ಅಲ್ಲಿ ನೋಡು, ಅವರು ಮುರಿದೋಗಿರುವಂತ ವೈಪರ್ನ ತಂದಿದ್ದಾರೆ, ಅವ್ರಿಗೆ ಹೆಂಗೆ ನೀವು ಆಟನ ಗೆದ್ರು ಅಂತ ಹೇಳಕ್ಕಾಗತ್ತೆ, ಅವ್ರು ಸೋತಿದ್ದಾರೆ ಅಂತ ಅವರು ರಜತ್ ಅವರು ಹೇಳ್ತಿರ್ತಾರೆ. ಇಲ್ಲಿ ರಾಶಿಕಾ ಏನ್ ವಾದ ಮಾಡ್ತಾಳೆ ಅಂತಂತಂದ್ರೆ, ನೋಡಿ ಅವರು ವೈಪರ್ನ ತಂದಿದ್ದಾರೆ, ಅದೆಂತಹ ವೈಪರ್ ಅನ್ನೋದನ್ನ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಎಂಥದಿತ್ತೋ ಅದನ್ನ ತೆಗೆದುಕೊಂಡು ಬಂದಿದ್ದಾರೆ. ಸೊ ಅದು ಮುರಿದು ಹೋಗಿತ್ತು ಅಥವಾ ಅದು ಸರಿ ಇತ್ತು ಅನ್ನೋದು ಇಲ್ಲಿ ಬಿಗ್ ಬಾಸ್ಗೆ ಕೈಗೆ ಬಿಡೋಣ. ಬಟ್ ಏನಂತಂದ್ರೆ ಅವರು ತೆಗೆದುಕೊಂಡು ಬಂದಿದ್ದೇನಿದೆಯಲ್ಲ ಅದು ನ್ಯಾಯವಾಗಿದೆ, ಅದು ಕೌಂಟ್ ಆಗುತ್ತೆ ಅಂತ ಹೇಳಿ ರಾಶಿಕಾ ಹೇಳ್ತಾಳೆ. ರಜತ್ ಏನ್ ಹೇಳ್ತಾರೆ ಅಂತಂದ್ರೆ ಈ ವಿಚಾರವಾಗಿ ಇಲ್ಲ, ಈ ಆಟ ಡ್ರಾ ಆಗಬೇಕು ಅಂತ ಹೇಳ್ತಾರೆ. ಅದ್ ಹೆಂಗೆ ಡ್ರಾ ಆಗುತ್ತೆ ಅಂತ ಹೇಳಿ ರಾಶಿಕಾ ಇಲ್ಲಿ ವಾದ ಮಾಡ್ತಿದ್ದಾಳೆ. ಇನ್ನೊಂದು ಕಡೆಗೆ ಕಾವ್ಯ ಸೂರಜ್ ವಾದ ಏನಾಗಿರುತ್ತೆ ಅಂತಂದ್ರೆ, ನೋಡಿ ನಾವು ತೆಗೆದುಕೊಂಡು ಬಂದಿರುವಂತ ಈ ವೈಪರ್ನಿಂದ ನಾವು ಸರಿಯಾಗಿ ವೈಪ್ ಮಾಡಕ್ಕಾಗತ್ತೆ, ನಾವು ವೈಪ್ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಗಿಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ವೈಪ್ ಮಾಡಿ ತೋರಿಸ್ತೀವಿ ಅಂತ ಹೇಳಿ ಅವರು ವೈಪ್ ಮಾಡ್ತಿದ್ದಾರೆ. ಅದು ತಮಾಷೆಯಾಗಿದೆ, ಚೆನ್ನಾಗೇ ಇದೆ. ಅದರ ನಂತರ ಇಲ್ಲಿ ಸೂರಜ್ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಮನೆಯಲ್ಲಿ ವೈಪ್ ಮಾಡುವಂತ ವೈಪರ್ ಇದೇಪಾ ಅಂತ ಹೇಳ್ತಾರೆ. ಗಿಲ್ಲಿ ನಮ್ಮ ಮನೆಯಲ್ಲೂ ಕೂಡ ವೈಪ್ ಮಾಡೋದು ಇದೇ ವೈಪರ್ನಿಂದ ಅಂತ ಹೇಳ್ತಾರೆ. ಸೊ ನೋಡಿ, ಈ ಕಾನ್ವರ್ಸೇಷನ್ ಮಧ್ಯೆ ಇಲ್ಲಿ ಕಾವ್ಯ ಮತ್ತೆ ಸೂರಜ್ ಏನ್ ತಪ್ಪು ಮಾಡಿದ್ರು ಅನ್ನೋದನ್ನ ಉಸ್ತುವಾರಿಗಳು ಆಗ್ಲಿ ಅಥವಾ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ಗಳು ನೋಡ್ಲೇ ಇಲ್ಲ. ಅದನ್ನ ಕ್ಯಾಮ್ರಾ ಕಣ್ಣು ನೋಡಿದೆ, ಅದನ್ನ ಬಿಗ್ ಬಾಸ್ ಕಣ್ಣು ನೋಡಿದೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಗಮನಿಸಿ ನೀವು, ನಾನು ಆಗ್ಲೇ ಹೇಳ್ದಂಗೆ ಕಾಲಿನ ಸಹಾಯ ಅಥವಾ ಕೈಯಿನ ಸಹಾಯ, ದೇಹದ ಯಾವುದೇ ಭಾಗಗಳ ಸಹಾಯದಿಂದ ಯಾವ ವಸ್ತುಗಳನ್ನ ಟಚ್ ಮಾಡೋ ಹಾಗಿಲ್ಲ, ಅದನ್ನ ತೆಗೆದುಕೊಂಡು ಹಾಕೋ ಹಾಗಿಲ್ಲ. ಏನಂತಂದ್ರೆ ಆ ಬಕೆಟ್ನ ಬಿಡಿ ಭಾಗಗಳ ಸಹಾಯದಿಂದನೇ ಅವ್ರೇನ್ ಮಾಡಬೇಕು, ಆ ವಸ್ತುಗಳನ್ನ ಎತ್ಕೊಂಡು ಬರಬೇಕು. ಇಲ್ಲಿ ಸೂರಜ್ ಮಾಡಿರೋ ತಪ್ಪನ್ನ ನೀವು ಗಮನಿಸಿ, ಅವರು ಕಾಲಿನಿಂದ ಆ ವೈಪರ್ನ ತೆಗೆದುಕೊಂಡು ಆ ಬಕೆಟ್ ಒಳಗಡೆ ಇರೋದನ್ನ ನೀವು ನೋಡಬಹುದು. ಸೊ ಈ ರೀತಿ ತಪ್ಪುಗಳು ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ, ಇದನ್ನ ಉಸ್ತುವಾರಿಗಳು ಗಮನಿಸಿಲ್ಲ. ಸೊ ಹೀಗಾಗಿ ಈ ಆಟದಲ್ಲಿ ಕಾವ್ಯ ಸೂರಜ್ ಅವರು ಆಟವನ್ನ ಸೋತಿದ್ದಾರೆ ಈ ಆಟದಲ್ಲಿ. ಸೊ ಹೀಗಾಗಿ ಇವರಿಬ್ರು ಈ ಕ್ಯಾಪ್ಟನ್ಸಿ ರೇಸ್ ನಿಂದ ಇವರಿಬ್ರು ಹಿಂದೆ ಕುಳಿತಾರೆ. ಈಗ ಈ ಆಟ ಅಸಲಿಯಾಗಿ ರಘು ಮತ್ತೆ ಗಿಲ್ಲಿಯ ನಡುವೆ ನಡೆಯುತ್ತೆ. ಅಂತಂದ್ರೆ ಈ ಆಟನ ಗೆದ್ದವರೇ ರಘು ಮತ್ತು ಗಿಲ್ಲಿ ಅಲ್ವಾ. ಸೊ ಇವರಿಬ್ಬರಿಗೂ ಬಿಗ್ ಬಾಸ್ ಈಗ ಹೊಸದೊಂದು ಟಾಸ್ಕ್ ಅನ್ನ ಕೊಡ್ತಾರೆ. ಸೊ ಆ ಟಾಸ್ಕ್ ನಲ್ಲಿ ಯಾರು ಗೆಲ್ಲಬಹುದು ಅನ್ನೋದೇ ಈಗ ಇರುವಂತಹ ವಿಚಾರ. ಆದ್ರೆ ಪಾಯಿಂಟ್ ಏನು ಅಂತಂದ್ರೆ, ರಘು ಅವ್ರಿಗೆ ಏನಂತಂದ್ರೆ, ಅವ್ರೇನಾದ್ರೂ ಕ್ಯಾಪ್ಟನ್ ಆದ್ರೆ ಅವರು 3ನೇ ಬಾರಿ ಕ್ಯಾಪ್ಟನ್ ಆಗ್ತಾರೆ. ಇನ್ನೊಂದು ಕಡೆಗೆ ಗಿಲ್ಲಿಗೆ ಏನಾದ್ರೂ ಕ್ಯಾಪ್ಟನ್ ಆದ್ರೆ ಇದು ಮೊದಲನೇ ಬಾರಿ ಕ್ಯಾಪ್ಟನ್ ಆಗಿರುವಂಥದ್ದು. ಅದರ ಜೊತೆಗೆ ಇಲ್ಲಿವರೆಗೂ ಕೂಡ ಗಿಲ್ಲಿ ಅವರ ಅಭಿಮಾನಿಗಳು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ, ಗಿಲ್ಲಿ ಯಾವಾಗ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿ. ಸೊ ಆ ಕಾಲ ಕೂಡ್ ಬಂದಂಗೆ ಕಾಣಿಸುತ್ತೆ. ಆದ್ರೆ ಏನಂತಂದ್ರೆ, ರಘು ಅವರು ಒಂದ್ ಸ್ವಲ್ಪ ಮನಸ್ಸು ಮಾಡಿ ಗಿಲ್ಲಿ ಆಗೇ ಇಲ್ಲ, ಕ್ಯಾಪ್ಟನ್ ಆಗೇ ಇಲ್ಲ, ಆಗ್ಲಿ ಬಿಡು ಅಂತ ಹೇಳಿ ಅವ್ರೇನಾದ್ರೂ ದಯ ತೋರಿದ್ರೆ ಗಿಲ್ಲಿ ಈ ವಾರ ಕ್ಯಾಪ್ಟನ್ ಆಗ್ತಾರೆ. ಒಂದು ವೇಳೆ ಗಿಲ್ಲಿ ಆಟ ಆಡಿ ಗೆಲ್ಲುವಂತಹ ಆ ಟಾಸ್ಕ್ ಅನ್ನೇ ಬಿಗ್ ಬಾಸ್ ಏನಾದ್ರೂ ಕೊಟ್ಬಿಟ್ರೆ, ಗಿಲ್ಲಿ ಈ ವಾರ ಆಟ ಆಡಿ ಆ ಆಟದಲ್ಲಿ ಗೆದ್ದು ಕ್ಯಾಪ್ಟನ್ ಆಗೋ ಸಾಧ್ಯತೆ ಇದೆ. ಕಾದ್ ನೋಡೋಣ. ನಿಮ್ಮ ಪ್ರಕಾರ ಈ ಒಂದು ಅನಲೈಸೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಾಮೆಂಟ್ ಮಾಡಿ. ಅದರ ಜೊತೆಗೆ ಈ ವಾರ ಕ್ಯಾಪ್ಟನ್ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.